ಈ ರೆಡ್ ಮಾರ್ಕ್ ಏನ್ ಹಾಕಿದ್ರೆ ಈ ಮನೆಯನ್ನು ಕೂಡ ಸೋಮವಾರ ಹೊಡಿತೇನೆ ಅಂತ ನೇರವಾಗಿ ಸಾರ್ವಜನಿಕರಿಗೆ ಹೇಳಿದ್ದಾರೆ ಕಣ್ರಿ. ಅಷ್ಟೆಲ್ಲ ಓದಿದಂತ DC ಅವರು ಆಶಯ ಕೊಡ್ತೀನಿ ನಿಮಗೆ, ಬೇರೆ ಒಂದು ವ್ಯವಸ್ಥೆಯನ್ನ ಮಾಡ್ತೀನಿ ಅನ್ನೋ ಒಂದು ಮಾತು ಬರದೆ ಯಾವ ಕರ್ಮಕ್ಕೆ DC ಆಗಿದಾರ್ರಿ ಇವರು? ಇಷ್ಟೊಂದು ಸಾರ್ವಜನಿಕರು ಇದೇ ಏನ್ರಿ ಜಿಲ್ಲಾಡಳಿತ ಅಂತಂದು ಹೇಳಿದ್ರೆ, ಈ ಮನೆಗಳು ಏನು ಕಾಣ್ತಾ ಇದೆ ನೀವು ಇಲ್ಲಿ ರೆಡ್ ಮಾರ್ಕ್ಗಳನ್ನ ಗಮನಿಸಬಹುದು. ಅಲ್ಲಿ ನೋಡಿ ರೆಡ್ ಮಾರ್ಕ್ ಅನ್ನ ಹಾಕಿದ್ದಾರೆ, ರೆಡ್ ಮಾರ್ಕ್ ಅನ್ನ ಹಾಕಿದ್ದಾರೆ. ಇಲ್ಲೂ ನೋಡಿ, ಈ ಕಡೆ ಬನ್ನಿ, ಇಲ್ಲೂ ಗಮನಿಸಬಹುದು ನೀವು, ಇದಕ್ಕೂ ಕೂಡ ರೆಡ್ ಮಾರ್ಕ್ ಅನ್ನ ಹಾಕಿರುವಂತದ್ದು. ಅಲ್ಲಿ ನೋಡಿ, ಅಲ್ಲಿ ಕೂಡ ರೆಡ್ ಮಾರ್ಕ್ ಅನ್ನ ಹಾಕಿರುವಂತದ್ದು. ಇಲ್ಲಿ ನೋಡಿ, ಇಲ್ಲಿ ಕೂಡ ರೆಡ್ ಮಾರ್ಕ್ ಅನ್ನ ಹಾಕಿರುವಂತದ್ದು. ಈ ರೆಡ್ ಮಾರ್ಕ್ ಏನನ್ನ ಹಾಕಿದ್ದಾರೆ, ಇವು ಈ ಎಲ್ಲಾ ಮನೆಗಳನ್ನ ಸೋಮವಾರ ನೇರವಾಗಿ JCP ಅನ್ನ ಕರ್ಕೊಂಡು ಬಂದು ಹೊಡಿತೇವೆ ಅಂತಂದು ಹೇಳ್ತಾ ಇದಾರ್ರಿ. ಸಾರ್ವಜನಿಕರನ್ನ ಬೀದಿ ಪಾಲ್ ಮಾಡಿದ್ರೆ ನಿಮಗೆ ಏನ್ರಿ ಖುಷಿ ಸಿಗುತ್ತೆ? ಹೇಳಿ, ಏನ್ ಖುಷಿ ಸಿಗುತ್ತೆ ನಿಮಗೆ? ಆ ಮಕ್ಕಳು ಬೀದಿ ಪಾಲಿಗೆ ಬಂದಿದ್ದಾವೆ, ಅವುಗಳಿಗೆ ಒಂದು ಆಶ್ರಯ, ಊಟ ಕೊಡಬೇಕು ಅನ್ನೋ ಪರಿಜ್ಞಾನ ಇಲ್ವಲ್ರಿ? ಆದ್ರೆ ಆ ಮಕ್ಕಳು ರೋದನೆ ಸಾಯ್ಲಿ. ಏನ್ರಿ ನೀವು, ನಿಮಗೆ ಮಕ್ಕಳಿಲ್ವೇನ್ರಿ? ಈ ಮಕ್ಕಳು ನೋಡಿದ್ರೆ ನಿಮಗೆ ನಿಮ್ಮ ಮಕ್ಕಳು ನೆನಪಾಗಲ್ವೇನ್ರಿ? ಕೇವಲ ಜಸ್ಟ್ ನಿಮ್ಮ ಆಡಳಿತ ಇದೆ, ಅವುಗಳನ್ನ ಮಾಡಿಬಿಟ್ರೆ ಮುಗಿತಾ? ಲೀಗಲ್ ಅಂತಂದು ಹೇಳ್ಬಿಟ್ಟು ಮುಗಿತಾ? ಅಲ್ಲಿ ಸಾರ್ವಜನಿಕರ ಪರದಾಟಕ್ಕೆ ಯಾರು ಹೊಣೆ? ಅವ್ರು ಸತ್ರೆ ಯಾರು ಹೊಣೆ? ಜಿಲ್ಲಾಧಿಕಾರಿಗಳು ಹೊಣೆನಾ, AC ಅವರು ಹೊಣೆನಾ, ಅಥವಾ ರಾಜ್ಯ ಸರ್ಕಾರ ಹೊಣೆನಾ? ಏನ್ ಮಾಡ್ತಿದ್ದೀರಿ? ನಾಚಿಕೆ ಆಗ್ಬೇಕ್ರಿ ನಿಮಗೆ, ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಜಗದೀಶ್ ಅವರೇ. ನೇರವಾಗಿ ಹೇಳ್ತಾ ಇದ್ದೇನೆ, ಈ ಎಲ್ಲಾ ಕಟ್ಟಡಗಳು ಏನು ಬೆಂಗಳೂರಿನ DC ಅವರಾಗಿದ್ದಾರೆ, ಜಗದೀಶ್ ಅವರ ನೇತೃತ್ವದಲ್ಲಿ ಡೆಮಾಲಿಶ್ ಆಗ್ತಾ ಇದೆ. ಇದ್ರ ಜೊತೆಗೆ ಏನು ಪೊಲೀಸರು ಬಂದಿದ್ರು ಅವರು ಕೂಡ ನೆನಪಿಟ್ಕೋಬೇಕು, ಸಾರ್ವಜನಿಕರ ಮೇಲೆ ಈ ರೀತಿಯಾದಂತಹ ದಬ್ಬಾಳಿಕೆ ಮಾಡುವ ನೈತಿಕ ಹಕ್ಕು ಅವ್ರ ಮೇಲೆ ಇಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ. ಸೋಮವಾರ ಬಂದು ಫುಲ್ ಇರೋ ಮನೆ ಎಲ್ಲ ಹೊಡೆದಾಕ್ತೀನಿ ನನ್ನೇ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ಈಗ ನಾವು ವಸಂತ ಅವ್ರು ಏನು ಮಾಡಿದ್ದಾರೆ, ಅದು ಏನು ನಾವು ಸ್ಟೆಪ್ ತಗೊಳ್ತೇವೆ ಅಷ್ಟೊತ್ತು ತಗೊಳ್ಳೋಣಮ್ಮ ಅಂದ್ಬಿಟ್ಟು ನಾವು ಬೆಳಿಗ್ಗೆ ಎಲ್ಲೇ ಹೋಗಿ ಬಂದಿದ್ದೀವಿ. ನಾವು ಅಷ್ಟೊತ್ತಿಗೆ ಏನ್ ಮಾಡ್ತಾರೋ DC ಅವರು ಮತ್ತೆ ಹೇಳಿದಾರ ಸೋಮವಾರ ಬರ್ತೀವಿ ಇರೋ ಮನೆ. DC ಸೋಮವಾರ ಬಂದು ತಿರ್ಗಾ ಇರೋ ಮನೆಲ್ಲ ಹೊಡಿತೀನಿ. 22 ಸೋಮವಾರ ಬರ್ತೀನಿ, ನೀವು ಏನ ಮಾಡ್ಕೊಳ್ಳಿ, ಸೋಮವಾರ ಬಂದು ಹೊಡೆದಾಕ್ತಿವಿ. ಇಲ್ಲ ಖಾಲಿ ಮಾಡಿಸ್ಕೊಂಡು ಹೋಗಿ ಮಾರ್ಕ್ ಹಾಕ್ಬಿಟ್ಟು ಹೋಗಿದ್ದಾರೆ ಸರ್. ನೋಡಿ ಎಲ್ಲ ಮನೆಗೆ ರೆಡ್ ಮಾರ್ಕ್ ಹಾಕೊಂಡು ಹೋಗಿದ್ದಾರೆ ಸರ್. ಓಟಿಗೆಲ್ಲ ನಾವು ಬೇಕು, ಗೌರ್ಮೆಂಟ್ 25 ವರ್ಷ ಗೌರ್ಮೆಂಟ್ ಓಟ್ ಇಸ್ಕೊಂಡಿದೆ ನಮ್ಮ ಹತ್ರ. ಇವಾಗ ಬಂದು 25 ವರ್ಷ ನಾವು ಇಲ್ಲಿ ಇದ್ದೀವಿ. ಎಲ್ಲ ರಿಜಿಸ್ಟರ್ ಎಲ್ಲ ನಮಗೆ ಮಾಡ್ಕೊಟ್ಟಿದ್ದಾರೆ. ದಸರಾ ತನ್ನ ಹತ್ರ ನಾವು ತಗೊಂಡಿದ್ದು, ಅವಾಗೆಲ್ಲ ಕೇಳಿಲ್ಲ ನಮಗೆ ಈ ತರ ಜಾಗ ಬಿಟ್ಕೊಡ್ಬೇಕು, ಮನೆ ಕಟ್ಟಂಗಿಲ್ಲ ಗೌರ್ಮೆಂಟ್ ಜಾಗದಲ್ಲಿ ಅಂತ. ಇವಾಗ ನಮಗೆ ಹೇಳಿದ್ರೆ ನಾವು ಹೆಂಗ್ ಬಿಟ್ಕೊಟ್ಟು ಹೋಗೋದು? ಮರೆ ಮಕ್ಕಳು ನಾವು ಕೆಲ್ಸಕ್ಕೆ ಹೋಗಿದ್ದೀವಿ, 12ವರೆಗೆ ಈ ತರ ಮನೆ ತಳ್ತಾ ಇದ್ದಾರೆ, ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಬಂದಿದ್ದೀವಿ, ಸಾಮಾನು ಎತ್ತಕ್ ಬಿಟ್ಟಿಲ್ಲ, ಏನಿಲ್ಲ, ಎಲ್ಲ ಮನೆ ತಳ್ಬಿಟ್ಟು ಹೋಗಿದ್ದಾರೆ. ರೆಡ್ ಮಾರ್ಕ್ ಮಾಡಿದ್ದಾರೆ, ನಾವೆಲ್ಲ ಬಿಟ್ಕೊಡಕ್ ಆಗಲ್ಲ. ನಮಗೆ ವಸಂತ ಅಣ್ಣ ಬಂದು ಹೆಲ್ಪ್ ಮಾಡಿದ್ದಾರೆ. ಅವ್ರು ಬಂದ್ಮೇಲೆ ನಮಗೆ ಬಿಟ್ಕೊಟ್ಟಿದ್ದು. ಪಾಪ ನ್ಯಾಯ ಸಿಗ್ಬೇಕು ನಮಗೆ. ಇವಾಗ ಚಿಕ್ಕ ಮಕ್ಕಳು ಇಟ್ಕೊಂಡಿದ್ದೀನಿ ಸರ್. ನಿನ್ನ ಬಂದು JCP ತಗೊಂಡು ಬಂದು ಗುದ್ದಿತ್ರಮ್ಮ ಹೋಗಮ್ಮ ಅಂದರು. ಇಲ್ಲ ನಮ್ಗೆ ಪಾಯಸ ಕೊಟ್ಬಿಟ್ಟು ಗುದ್ರಿ ಅಂತ ಹೇಳ್ದೆ. ಸೋಮವಾರಗಂತ ಟೈಮ್ ಕೊಡ್ತೀವಿ ನಿಮ್ಗೆ, ಖಾಲಿ ಮಾಡ್ರಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ವಸಂತ ಅಣ್ಣನೇ ಬಂದು ಉಳಿಸಿರೋದು. ನಮ್ಗೆ ಅವ್ರವ್ರ ಜಾಗ ಬೇಕಾ ಸರ್? ಅವ್ರವ್ರ ಜಾಗ ಬೇಕಾ ಸರ್? ವೀಕ್ಷಕರೇ, ನೀವು ಗಮನಿಸಬಹುದು, ಒಂದು ಸಂಸಾರ ಈ ಮನೇಲಿ ವಾಸವಿತ್ತು, ಈಗ ಬೀದಿ ಪಾಲಾಗಿದೆ, ನಿರ್ಗತಿಕರಾಗ್ಬಿಟ್ಟಿದ್ದಾರೆ. ನೋಡಿ, ಆ ಏಕಾಏಕಿ ಬಂದು ಹೊಡಿಯೋದಂದ್ರೆ ಏನ್ರಿ ಹೇಳೋದು ಇವ್ರಿಗೆ? ಇದನ್ನೇನ್ರಿ DC ಅವ್ರು ಓದಿರೋದು, AC ಅವ್ರು ಓದಿರೋದು? ಅಟ್ಲೀಸ್ಟ್ ಒಂದು ಸಣ್ಣ ಕಾಮನ್ ಸೆನ್ಸ್ ಬಿಡ್ವೇನ್ರಿ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.